ಇವತ್ತು ಭ್ರಷ್ಟಾಚಾರ ಭಾಳ ಮುನ್ನಾಲಿಗೆಗೆ ಪದೇ ಪದೇ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಅದನ್ನು ಡಿನೈ ಮಾಡ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅದು ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅದರ ಭಾಗಿಯಾಗಿದ್ದಾರೆ, ಅಥವಾ ಅದನ್ನೇನಾದರೂ ಮುಟ್ಟಿದ್ರೆ ತಮ್ಮ ಸ್ಥಾನಕ್ಕೆ ತೊಂದರೆ ಇದೆ ಅನ್ನುವಂಥ ಒಂದು ಭಾವನೆ ಸಾರ್ವಜನಿಕರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಸರ್? ಕುಮಾರಸ್ವಾಮಿ 60% ಅಂತ ಆರೋಪ ಮಾಡಿದ್ದಾರೆ. ನಮ್ಮ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಬಗ್ಗೆ ಮಾತಾಡೋದಿಲ್ಲ. ಯಾಕಂತಂದರೆ ಮುಖ್ಯವಾಗಿ 60% ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಥರ ಇದೆಯಪ್ಪ. ನಾವು ಯಾಕೆ ಹೇಳೋಲ್ಲ. ಆದರೆ ಅವ್ರು ಹೇಳೋ ಅರ್ಥ, ಕುಮಾರಸ್ವಾಮಿ ಹೇಳೋ ಅರ್ಥ ಮಿತಿ ಮೀರಿಗೆ ಅತಿ ಹೆಚ್ಚಾಗಿದೆ ಅನ್ನೋ. ಕುಮಾರಸ್ವಾಮಿ ಅವ್ರಿಗೂ ಮತ್ತು BJP ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವ್ರ ಮೇಲೆ ಬಂದಿರ್ತಕ್ಕಂಥ ಕೆಲವೊಂದಿಷ್ಟು ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ನಮ್ಮ ಕೆಲಸ ನಮ್ಗೆ ಗೊತ್ತಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಹೋಟೆಲಲ್ಲಿ ಬಹಿರಂಗವಾಗಿ ಕಾಲಕ್ಕೆ ಯಾವಾಗಲೂ ಮಾಡ್ತೀವಿ, ನಿಮಗೂ ಗೊತ್ತಿದೆ. ಅದಕ್ಕೇನು ಭಾಳ ಮಹತ್ವ ಕೊಡೋದು. ಸರ್, ನಿಮ್ಮ ಪಕ್ಷದಲ್ಲಿ ಕೆಲವೊಂದಿಷ್ಟು ಆಂತರಿಕ ಕಲಹಗಳು ನಡೀತದೆ. ಯಾವಾಗ ಫುಲ್ ಸ್ಟಾಪ್ ಬೀಳ್ತದೆ? ಅದಕ್ಕೆ ಈಗ ಹೈಕಮಾಂಡ್ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಇದೆ. ಬಹುತೇಕವಾಗಿ ಈ ತಿಂಗಳು ಅಂತ್ಯದ ಒಳಗಡೆ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಕ್ಕಟ್ಟಾಗಿ ಪಕ್ಷವನ್ನು ಮುನ್ನಡೆಸುವಂಥ ವಾತಾವರಣ ಹೈಕಮಾಂಡ್ ಕ್ರಿಯೇಟ್ ಮಾಡಬೇಕು. ಯತ್ನಾಳ್ ಅವರು ಬೊಮ್ಮಾಯಿ ಅವ್ರು ಕರೆದ್ರು ಹೋಗ್ತಾರೆ, ಅಶೋಕ್ ಅವ್ರು ಕರೆದ್ರು ಹೋಗ್ತಾರೆ. ರಾಜ್ಯಾಧ್ಯಕ್ಷರು ಕರೆದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಕೇಳಪ್ಪ. ನೀವು ಬೇರೆ ಬೇರೆಯವ್ರ ಪ್ರಶ್ನೆ ನನಗೆ ಕೇಳಿದ್ರೆ ನಾನೇನು ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯ ಮುಹೂರ್ತದಲ್ಲೇ ಈ ಥರದ ಅಭದ್ರತೆಯ ಅಡಿಪಾಯ ಹಾಕಿದೆ. ಆದ್ದರಿಂದ ಅದು ಒಳ ಬೇಗುದಿ ನಿರಂತರವಾಗಿ ನಡೀತಾ ಇದೆ. ಎಲ್ಲ ಬೆಳವಣಿಗೆ ಕಾಲಕ್ಕೆ ಆಗ್ತಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಇದು ನಿರೀಕ್ಷಿತವಾಗಿರುವಂಥ ಬೆಳವಣಿಗೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹನೆ. ಅವರ ವ್ಯಕ್ತಿತ್ವದ ವ್ಯತಿರಿಕ್ತವಾಗಿ ಅವರ ಸಹನೆಯನ್ನು ಇದರಲ್ಲಿ ಕಾಳ್ತಾ ಇದ್ದಾರೆ. ಅದು ಬಹುತೇಕವಾಗಿ ಅವರ ಒಂದು ಮುತ್ಸದ್ದಿತನ ಇರಬಹುದು, ಅಥವಾ ಹೈಕಮಾಂಡಿನ ಸೂಚನೆಯು ಕೂಡ ಅದರಲ್ಲಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಪ್ರಶ್ನೆ ಇರುವಂಥದ್ದು, ಯಾವಾಗ ಈ ಸಹನೆಯ ಕಟ್ಟೆ ಹೊಡಿತದೆ ಅನ್ನುವಂಥದ್ದು. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರ ಅಂತಿಮವಾಗಿರುವಂಥ ಒಂದು ಘಟ್ಟ ಯಾವಾಗ ಬರ್ತಿದೆ ಅನ್ನೋದು ಕಾಲಕ್ಕೆ ನಿರ್ಧಾರ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಸಭೆ ಕರೆದಿದೆ ಸರ್. ಅದನ್ನು ನೋಡ್ಕೊಂಡು ಇವತ್ತು ಪರಮೇಶ್ವರ್ ದಿನ ಕೂಡ ಕರೆದಿದ್ರು. ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ಅದನ್ನು ರದ್ದು ಮಾಡಿದ್ರು ಸರ್. ಅದು ಅವರ ಆಂತರಿಕ ವಿಚಾರ. ನಾನು ಭಾಳ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ನಾನು ಏನು ಹೇಳಿದ್ದೀನಿ ಇದರಲ್ಲಿ ಎಲ್ಲವೂ ಕೂಡ ಅರ್ಥ ಇದೆ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ನಿಮ್ಮ ಮೇಲೆ 40% ಆರೋಪ ಮಾಡಿದ್ರು ಸರ್ ಕಾಂಗ್ರೆಸ್ನವ್ರು. ಈಗ ಅವ್ರ ಮೇಲೆ 60% ಆರೋಪ ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ ಸರ್. ಇಲ್ಲ, ಇದು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಲ್ಲ ಹಂತದಲ್ಲಿಯೂ ವ್ಯವಸ್ಥಿತವಾಗಿ ನಡೀತಾ ಇರುವುದು ಭಾಳ ಸ್ಪಷ್ಟವಾಗಿದೆ. ಎಕ್ಸೈಸ್ ಕಾಂಟ್ರಾಕ್ಟರ್ ಹೇಳಿದ್ದಾರೆ, ಕಾಮಗಾರಿ ಮಾಡುವಂಥ PWD ಮತ್ತು ನೀರಾವರಿ ಇತರ ಎಲ್ಲ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ ಅನುಭವಿಸ್ತಾ ಇದ್ದಾರೆ. ಜನಸಾಮಾನ್ಯರು ಸಣ್ಣ ಕೆಲಸಕ್ಕೆ ಅನುಭವಿಸ್ತಾ ಇದ್ದಾರೆ. ಮಧ್ಯಮ ವರ್ಗಗಳಂತೂ ತೀವ್ರ ರೀತಿಯಲ್ಲಿ ಭ್ರಷ್ಟಾಚಾರ ಅನುಭವಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶ ಆಗಲಿ ಶಹರ ಪ್ರದೇಶ ಆಗಲಿ ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಮನೆ ಕಟ್ಟಕ್ಕಾಗಿರುವಂಥ ಒಂದು ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದರೆ SC ST ಬೋರ್ವೆಲ್ಗಳಿಗೆ ಅವರ ಫಲಾನುಭವಿಗಳಿಗೆ ಕೊಡಲು ಕೂಡ ಇವತ್ತು ಎಲ್ಲವೂ ಕೂಡ ಫಿಕ್ಸ್ ಆಗಿರುವಂಥದ್ದು
ಗೊತ್ತಿರುವಂಥ ವಿಚಾರ.